ಹಾಯ್, ಎಲ್ಲರಿಗೂ ನಮಸ್ಕಾರ. ಮುಂದಿನ ಒಂದು ಟಾಪಿಕ್ ಬಂದು 31ನೇ ಪ್ರಶ್ನೆ. ಮುಂದುವರಿದ ಭಾಗವನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, XY ಸಂಖ್ಯಾ ರೇಖೆಯ ಮೇಲೆ XS ಪ್ರತಿನಿಧಿಸುವಂತಹ ದಶಮಾಂಶ ಭಿನ್ನ ರಾಶಿಯ ಭಾಗ ಎಷ್ಟು ಅಂತ ಕೇಳಿದ್ದಾರೆ. ದಶಮಾಂಶ ಭಿನ್ನ ರಾಶಿಯ ಭಾಗ ಬಂದು ದಟ್ ಈಸ್ ಎಷ್ಟಾಗಿರುತ್ತೆ? 0.5 ಆಗಿರುತ್ತೆ. ಏನಾಗಿರುತ್ತೆ? 0.5 ಆಗಿರುತ್ತೆ. ಇಲ್ಲಿ ನೋಡಿ, ಸಮಸ್ಯೆಗಳನ್ನ ಬಿಡಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಮೋಹನ್ ತನ್ನ ಕೆಲಸದ ಸ್ಥಳ ತಲುಪೋದಕ್ಕೆ 5/8 ಕಿಲೋಮೀಟರ್ ಬಸ್ ನಲ್ಲಿ ಪ್ರಯಾಣಿಸಿ 6/4 ಕಿಲೋಮೀಟರ್ ನಡೆದುಕೊಂಡು ತಲುಪ್ತಾನೆ. ಹಾಗಾದ್ರೆ ಅವನು ಕ್ರಮಿಸಿದಂತಹ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು ದೂರ ನೋಡಿ, ಮೋಹನ್ ಬಸ್ಸಿನಲ್ಲಿ ಪ್ರಯಾಣಿಸಿದ ದೂರ ಎಷ್ಟು? 5.8 ಕಿಲೋಮೀಟರ್. ಹೌದಾ? ಇನ್ನು ನಡೆದುಕೊಂಡು ತಲುಪಿದಂತಹ ದಾರಿ, ಓಕೆ, 6/4 ಕಿಲೋಮೀಟರ್ ಅನ್ನ ಆತ ಏನ್ ಮಾಡ್ತಾನೆ? ನಡ್ಕೊಂಡು ತಲುಪ್ತಾನೆ. ಓಕೆ, ಸೊ ಅವನು ಕ್ರಮಿಸಿದಂತಹ ಒಟ್ಟು ದೂರ ಎಷ್ಟು? 5/8 ಪ್ಲಸ್ 6/4. ಹೌದಲ್ವಾ? ಸೊ ಇದನ್ನ ನಾವು LCM ತಗೊಂಡ್ರೆ ಏನಾಗುತ್ತೆ ನೋಡಿ, 2 4s 8, 2 2s and 2 2s 4, 2 1s and 2 1s, 2 2s 4, 4 2s 8. 8 ಅಲ್ಲಿ ನಾವು ತಗೋತೀವಿ. ಓಕೆ, ಸೊ 5 8. ಓಕೆ, ಇಲ್ಲೇ ನಾನು ಮಾಡ್ತೀನಿ. 8/8 4 1s 4 2s ನೋಡಿ, 5 ಪ್ಲಸ್ 12/8 ಆಗುತ್ತೆ. ಅವಾಗ 12 ಪ್ಲಸ್ 5 ಎಷ್ಟಾಗುತ್ತೆ? 17 ಆಗುತ್ತೆ. ಹೌದಲ್ವಾ? ಸೊ 17/8 ಇಸ್ ದ ರೈಟ್ ಆನ್ಸರ್. ಅದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇಡೋದಾದ್ರೆ 8 2s 16 ಅಲ್ವಾ? 8 2s 16, 8 2s 16 ಪ್ಲಸ್ 1 17/8 ಅದಾಗುತ್ತೆ. ಓಕೆ, ಪ್ರವೀಣ ಕೈತೋಟಕ್ಕೆ ಬೇಲಿ ಹಾಕೋದಕ್ಕೆ 50 ಮೀಟರ್ ತಂತಿಯನ್ನ ತಗೊಂಡ್ ಬರ್ತಾನೆ. ಅದರಲ್ಲಿ 12 ಮೀಟರ್ ತಂತಿಯನ್ನ ಅವನಲ್ಲಿ ಅಂದ್ರೆ 12 ಮತ್ತೆ 1/2 ಇಷ್ಟು ಮೀಟರ್ ತಂತಿಯನ್ನ ಹಾಕ್ತಾನೆ. ಅವನಲ್ಲಿ ಉಳಿದ ತಂತಿಯ ಪ್ರಮಾಣ ಎಷ್ಟು ಅಂತ ಕೇಳಿದರೆ. ನೋಡಿ, ಅವನ್ ತಂದಿದ್ದು ಎಷ್ಟು? 50 ಮೀಟರ್ ತಂತಿ. ಹಾಗಾದ್ರೆ ಬಳಸಿದ್ದು 12 ಇಂಟು 1/2 ಇಷ್ಟು ಮೀಟರ್. ಹಾಗಾದ್ರೆ ಉಳಿದಂತ ಪ್ರಮಾಣ ಎಷ್ಟು? ನಾವೇನ್ ಮಾಡ್ಬೇಕು ಅವಾಗ? 50 ಮೈನಸ್ 12 ಇಂಟು 1/2 ಮಾಡ್ಬೇಕು. ಆದ್ರೆ ಅದನ್ನ 12 2s 24. ಹೌದಲ್ವಾ? ಸೊ 24 ಪ್ಲಸ್ 1 25. ಸೊ ನೋಡಿ, 25/2 ಆಗುತ್ತೆ. ಹೌದಲ್ವಾ? ಸೊ ಅವಾಗ ಏನಾಗುತ್ತೆ ನೋಡಿ, ಇಂಟು ಮಾಡಿದಾಗ ಇಲ್ಲೇನ್ ಬರುತ್ತೆ? 100 ಬರುತ್ತೆ. ಓಕೆ, 15 2s 100 ಅಲ್ವಾ? ಮೈನಸ್ 25/2 ಮಾಡಿದ್ರೆ 75/2 ಆಗುತ್ತೆ. ಸೊ ಅದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ನಾವು ಬರ್ದಾಗ ಯಾವ ರೀತಿ ಬರೀಬಹುದು? 37 2s 74. ಓಕೆ, ಸೊ ಇಲ್ಲಿ ಬರೀತೀನಿ ನೋಡಿ, 37 2s 74. ಸೊ ಪ್ಲಸ್ 1 75/2 ಆಗುತ್ತೆ. ಇನ್ನು ಸರಿತಾ 12 kg ತರಕಾರಿಯನ್ನ ತಗೊಂಡ್ ಬರ್ತಾಳೆ. ಅದರಲ್ಲಿ 3500 kg ಟೊಮೊಟೊ ಜೊತೆಗೆ 2250 kg, ಅಂದ್ರೆ 3000 ಅನ್ನೋದಕ್ಕಿಂತ 3 kg 500 ಗ್ರಾಮ್ ಅಷ್ಟು ತಗೊಳ್ತಾಳೆ ಟೊಮೊಟೊ. 2 kg 200 ಗ್ರಾಮ್ ಅಷ್ಟು ಈರುಳ್ಳಿ ತಗೋತಾಳೆ. ಉಳಿದಿದಂತ ಕ್ಯಾರೆಟ್, ಆದ್ರೆ ಕ್ಯಾರೆಟಿನ ತೂಕ ಎಷ್ಟು ನೋಡಿ? 12 kg. 12 kg ಅಲ್ಲಿ ಇದು 3.5 kg, ಇದು 2.25 kg. 3.5 ಪ್ಲಸ್ 2.25 kg ಎಷ್ಟಾಗುತ್ತೆ ನೋಡಿ? 5.750. ಸೊ ಅದನ್ನ ನಾವು 12 kg ಅಲ್ಲಿ ಮೈನಸ್ ಮಾಡ್ಬೇಕು. 5.750 7.750. ಹೌದಲ್ವಾ? ನೋಡಿ ಎಷ್ಟು ಬರುತ್ತೆ ಇಲ್ಲಿ ಒಟ್ಟು. ಅಂದ್ರೆ ಇಲ್ಲಿ ಅದರಲ್ಲಿ ಇಷ್ಟು ಇದು ಟೊಮೊಟೊ, ಇದು ಈರುಳ್ಳಿ, ಉಳಿದಿದ್ದು ಕ್ಯಾರೆಟ್. ಆದ್ರೆ ಕ್ಯಾರೆಟ್ ನ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇವೆರಡನ್ನ ಆಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ 7.750 ಮೈನಸ್ 5.750. ಓಕೆ, ಇನ್ನು ಎಷ್ಟು ಉಳಿತು?
ನೋಡಿ ಇಲ್ಲಿ ಏನಾಗುತ್ತೆ, 34ನೇ ಪ್ರಶ್ನೆ ಏನಾಗುತ್ತೆ, ಸರಿತಾ ತೆಗೆದುಕೊಂಡಂತಹ ತರಕಾರಿಯ ತೂಕ 12 ಕೆಜಿ. ಓಕೆ, ಅದರಲ್ಲಿ 3.5 ಕೆಜಿ ಟೊಮೊಟೊ ಆದ್ರೆ ಇನ್ನು 2.25 ಕೆಜಿ ಅಷ್ಟು ಈರುಳ್ಳಿ ತಗೋತಾಳೆ. ಕ್ಯಾರೆಟಿನ್ ತೂಕ ನಮಗ್ ಬೇಕು ಅಂತ ಹೇಳಿದಾಗ 12 ಕೆಜಿ ಏನಿರುತ್ತೆ, ಕ್ಯಾರೆಟಿನ್ ತೂಕನ ನಾವು 12 ಕೆಜಿಯಲ್ಲಿ ಮೈನಸ್ ಮಾಡ್ಬೇಕು. ಓಕೆ, ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ, ನಮಗೆ 6 ಕೆಜಿ 250 ಗ್ರಾಮ್ ಅಷ್ಟು ಸಿಗುತ್ತೆ. ಓಕೆ, 6 ಕೆಜಿ 250 ಗ್ರಾಮ್ ಸಿಗುತ್ತೆ, ಅಂದ್ರೆ 6.25 ಕೆಜಿ ಅಷ್ಟು ಕ್ಯಾರೆಟ್ ನ ತೂಕ ಇರುತ್ತೆ. ಓಕೆ, ಫಸ್ಟ್ ಇವೆರಡನ್ನ ನಾವು ಆಡ್ ಮಾಡ್ಬೇಕು, ಹೌದಲ್ವಾ? $5.750 ಬರುತ್ತೆ. ಓಕೆ, ಅದನ್ನ ನಾವು ಎದ್ರಲ್ಲಿ ಮೈನಸ್ ಮಾಡಬೇಕು, 12 ಕೆಜಿಯಲ್ಲಿ ಮೈನಸ್ ಮಾಡಬೇಕು. ಓಕೆ, ಎಷ್ಟು ಬರುತ್ತೆ, 6.250 ಬರುತ್ತೆ. ಓಕೆ, ಮೈನಸ್ ಮಾಡಿದಾಗ. ಓಕೆ, ಸೊ 6.250 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಅಂದ್ರೆ ಮುಂದಿನ ಟಾಪಿಕ್ ಬಂದು ನಿತ್ಯ ಜೀವನದಲ್ಲಿ ಅನ್ವಯಿಕ ಸಮಸ್ಯೆಗಳ ದತ್ತಾಂಶವನ್ನ ಸಂಗ್ರಹಿಸಿ ವಿಂಗಡಿಸುವರು ವಿಶ್ಲೇಷಿಸುವರು ಅಂತ ಇದೆ. ಚಿತ್ರವನ್ನ ಗಮನಿಸಿ ಸಂಗೀತವನ್ನ ಇಷ್ಟಪಡುವಂತಹ ಬಾಲಕಿಯರ ಸಂಖ್ಯೆನ ಗುರುತಿಸಿ ಅಂತ ಹೇಳಿದರೆ, ಸಂಗೀತವನ್ನ ಇಷ್ಟಪಡುವಂತಹ ಬಾಲಕಿಯರ ಸಂಖ್ಯೆ 1 2 3 4. ಸೊ 4 ಇಸ್ ದ ರೈಟ್ ಆನ್ಸರ್. 36ನೇ ಪ್ರಶ್ನೆ, ಕೋಷ್ಟಕದಲ್ಲಿ ಶಾಲಾ ಗ್ರಂಥಾಲಯಕ್ಕೆ ವಿವಿಧ ದಿನಗಳಲ್ಲಿ ಭೇಟಿ ನೀಡಿದಂತಹ ಮಕ್ಕಳ ಸಂಖ್ಯೆಯನ್ನ ಕೊಟ್ಟಿದೆ. ಹೆಚ್ಚು ಮಕ್ಕಳು ಭೇಟಿ ನೀಡಿದಂತಹ ದಿನ ಯಾವುದು? 1 2 3 4 5 6. ಯಾವುದು? ಬುಧವಾರ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ಇದು 5 ಆದ್ರೆ ಇದು ಎಷ್ಟು? 5 10 15 20 25 30. ಸೊ 30 ಇಸ್ ದ ರೈಟ್ ಆನ್ಸರ್. ಇನ್ನು 38ನೇ ಪ್ರಶ್ನೆ, ಇದು ಒಂದು ವಸ್ತು ಆದ್ರೆ ಮತ್ತು ಇದು 5 ವಸ್ತುಗಳಾದ್ರೆ 29 ವಸ್ತುಗಳನ್ನ ಸೂಚಿಸುವಂತಹ ಗೀಟುಗಳು ಯಾವುದು ಅಂತ ಕೇಳಿದರೆ, ನೋಡಿ 5 10 15. ಓಕೆ, ಇದು 15 ಆಯ್ತು. ಇನ್ನು 10 20 25 26 27 28 29. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಟಿಕೆಗಳ ಚಿತ್ರಗಳನ್ನ ಗಮನಿಸಿ ಕೋಷ್ಟಕದಲ್ಲಿ ಕಾರು ಮತ್ತು ಜೆಸಿಬಿ ಆಟಿಕೆಗಳ ಸಂಖ್ಯೆಯನ್ನ ಎಣಿಕೆ ಗುರುತಿನಿಂದ ಸೂಚಿಸಿದೆ. ಅದರಂತೆ ವಿಮಾನ ಸಂಖ್ಯೆಯ ಸರಿಯಾದ ಎಣಿಕೆಯನ್ನ ಗುರುತಿಸಿ ಅಂತ ಇದೆ. ಓಕೆ, ವಿಮಾನ ಸಂಖ್ಯೆ 1 2 3 4 5 6 7 8 9. 1 2 3 4 5 6 7 8 9. ಸೊ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 40ನೇ ಪ್ರಶ್ನೆ, ಕೋಷ್ಟಕ ಗಮನಿಸಿ ಖೋಖೋ ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಗುರುತಿಸಿ ಅಂತ ಇದೆ. ಇದು ನೋಡಿ
5, 10, 15, 16, 17, 18, 19 ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು 41ನೇ ಪ್ರಶ್ನೆ. ಇದು 5 ಆದ್ರೆ 10, 20, 25 ಇಸ್ ದ ರೈಟ್ ಆನ್ಸರ್. ಹೌದಲ್ವಾ? ಇನ್ನು 42ನೇ ಪ್ರಶ್ನೆ. 3 ಗಿಡಗಳಾದ್ರೆ 21 ಗಿಡಗಳು ಆಗೋದಕ್ಕೆ ಚಿತ್ರಿಸಬೇಕಾದಂತಹ ಗಿಡಗಳು ಎಷ್ಟು ಅಂತ ಕೇಳಿದ್ದಾರೆ. 3 7s are 21. 3 7s are 21. ಹೌದಲ್ವಾ? ಸೊ 7 is the right answer. ಇನ್ನು 43ನೇ ಪ್ರಶ್ನೆ. ಚಿತ್ರದಲ್ಲಿ ಇರುವಂತೆ 18 ವರ್ಷದೊಳಗಿನವರು ಒಂದು ದಿನಕ್ಕೆ ಕುಡಿಯುವಂತಹ ನೀರಿನ ಲೋಟಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 18 ವರ್ಷದ ಒಳಗಿನವರು 1 2 3 4 5 6 7 8 9 10. 1 ಲೋಟ ಈಸ್ ಈಕ್ವಲ್ ಟು 2 ಲೋಟ ನೀರು. 1 ಲೋಟ ಈಸ್ ಈಕ್ವಲ್ ಟು 2 ಲೋಟ ನೀರು ಅಂತ ಕೊಟ್ಟಿದ್ದಾರೆ. ಸೊ 10 ಅಂತ ಅಂದ್ರೆ 1 ಲೋಟ ಈಸ್ ಈಕ್ವಲ್ ಟು 2 ಅಂತ ಅಂದ್ರೆ 10 ಇಂಟು 2 ಈಸ್ ಈಕ್ವಲ್ ಟು 20. ಸೊ 20 ಲೋಟ ಇಸ್ ದ ರೈಟ್ ಆನ್ಸರ್. ಓಕೆ, 20 ಲೋಟಗಳು ಇಸ್ ದ ರೈಟ್ ಆನ್ಸರ್. ನಕ್ಷೆಯನ್ನ ಗಮನಿಸಿ 12 ಮಕ್ಕಳು ಇಷ್ಟಪಡುವಂತಹ ತಿನಿಸುಗಳನ್ನ ಹೆಸರಿಸಿ ಅಂತ ಇದೆ. 12 ಮಕ್ಕಳು ಅಂದ್ರೆ ಒಂದು ನಕ್ಷೆ ಇಸ್ ಈಕ್ವಲ್ ಟು 3 ಮಕ್ಕಳು. ಸೊ 12 ಮಕ್ಕಳು ಇಷ್ಟಪಡುವಂತಹ ತಿನಿಸುಗಳು ಬಂದು 36. ಹೌದಲ್ವಾ? ನೋಡಿ, 12 ಮಕ್ಕಳು ಇಷ್ಟಪಡುವಂತಹ ತಿನಿಸುಗಳನ್ನ ಗುರುತಿಸಿ ಅಂತ ಇದೆ. 1 ಬಾಕ್ಸ್ 3 ಮಕ್ಕಳು. ಓಕೆ, ಹನ್ನೆರಡು ಮಕ್ಕಳು ಇಷ್ಟಪಡುವಂತಹ ತಿನಿಸುಗಳು. ಹನ್ನೆರಡು ಮಕ್ಕಳು 3 ಇದು ಅದಾದ್ಮೇಲೆ 1 ಬಾಕ್ಸ್ ಈಸ್ ಈಕ್ವಲ್ ಟು 3 ಮಕ್ಕಳು ಅಂತ ಹೇಳಿದ್ದಾರೆ. ಸೊ ಹನ್ನೆರಡು ಮಕ್ಕಳು ಇಷ್ಟಪಡುವಂತಹ ತಿನಿಸುಗಳು. ಇಲ್ಲಿ ಕೂಡ 12 ಮಕ್ಕಳು ಬರ್ತಾರೆ ಚಿಕ್ಕಿಯಲ್ಲಿ. ಓಕೆ, ಇಲ್ಲಿ ನೋಡಿ 1 2 3 4 5 6. ಇಲ್ಲಿ ಬರೀ 6 ಬರುತ್ತೆ. ಇಲ್ಲಿ 1 2 3 4 5 6 7 8 9 9 ಅಷ್ಟೇ ಬರೋದು ಇಲ್ಲಿ. ಬಟ್ ಇಲ್ಲಿ ನೋಡಿ 3 3 6 6 3 12 12 3 16. ಓಕೆ, ಅಂದ್ರೆ ಇಲ್ಲಿ ಬಂತು. ಸೊ ರಾಗಿ ಮಾಲ್ಟ್ ಅಲ್ಲೂ ಕೂಡ 12 ಮಕ್ಕಳು ಇಷ್ಟ ಪಡ್ತಾರೆ ಅದರಲ್ಲಿ ಅಂತ. ಟೋಟಲ್ ಇಷ್ಟು ಮಕ್ಕಳಲ್ಲಿ 12 ಮಕ್ಕಳು ಕೂಡ ಇದನ್ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ಚಿಕ್ಕಿ ಮತ್ತು ರಾಗಿ ಮಾಲ್ಟ್ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 45ನೇ ಪ್ರಶ್ನೆ. ವನ ಮಹೋತ್ಸವದ ದಿನ ತರಗತಿವಾರು ಮಕ್ಕಳು ನೆಟ್ಟ ಸಸಿಗಳ ಸಂಖ್ಯೆಯನ್ನ ಗಮನಿಸಿ ಅಂತ ಇದೆ. ಓಕೆ, ಒಂದು ಗಿಡ 3 ಅಂತಂದ್ರೆ 3 3 6. ಓಕೆ, ಇಲ್ಲಿ 3 15. ಇಲ್ಲಿ 1 2 3 4 4 3s are 12. ಓಕೆ, ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಹೌದಲ್ವಾ? ಸೊ ಎಲ್ಲಾ ತರಗತಿಗಳದ್ದು ಸೇರಿದ್ರೆ ಎಷ್ಟಾಗುತ್ತೆ ನೋಡಿ. 3 2s ಇಲ್ಲಿ 6, ಇಲ್ಲಿ 3 3 3s 9, 1 2 3 4 5 5 3s 15 and 1 2 3 4 4 3s 12. ಎಷ್ಟಾಗುತ್ತೆ ಟೋಟಲ್? ಸೊ ಟೋಟಲ್ 45 ಸಸಿಗಳನ್ನ ಅವರು ನೆಟ್ಟಿರ್ತಾರೆ. ಓಕೆ, ಸೊ 4ನೇ ತರಗತಿ ವಿದ್ಯಾರ್ಥಿಗಳು ನೆಟ್ಟ ಸಸಿಗಳ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ನೋಡಿ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಹೋಗೋಣ. 4ನೇ ತರಗತಿಯವರು 3. 7 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳು ನೆಟ್ಟ ಸಸಿಗಳ ಸಂಖ್ಯೆಗಳಿಗಿರುವಂತಹ ವ್ಯತ್ಯಾಸ 7 ಮತ್ತು 6 ಎಷ್ಟು? 3 ಅಷ್ಟೇ ವ್ಯತ್ಯಾಸ ಇರೋದು. ಹೌದಲ್ವಾ?
3 ಇಸ್ ದ ರೈಟ್ ಆನ್ಸರ್. ಅದಾದ್ಮೇಲೆ ಡ್ಯಾಶ್ ತರಗತಿಯ ಮಕ್ಕಳು 6 ಸಸಿಗಳನ್ನ ನೆಟ್ಟಿದ್ದಾರೆ. ಯಾರು? 3ನೇ ತರಗತಿಯ ಮಕ್ಕಳು. ಹೌದಲ್ವಾ? ಎಲ್ಲಾ ತರಗತಿಯವರು ಸೇರಿ ನೆಟ್ಟಿರುವಂತಹ ಸಸಿಗಳ ಸಂಖ್ಯೆ ಎಷ್ಟು? ನಾವಾಗ್ಲೇ ನೋಡಿದ್ವಿ 45. ಇನ್ನು 46ನೇ ಪ್ರಶ್ನೆ. ಶಾಲೆಗೆ ಬರೋದಕ್ಕೆ ಮಕ್ಕಳು ಬಳಸುವಂತಹ ವಾಹನಗಳ ಸಂಖ್ಯೆ ಈ ರೀತಿಯಾಗಿದೆ. ಯಾವ ರೀತಿಯಾಗಿದೆ? ಹೆಚ್ಚು ಮಕ್ಕಳು ಬಳಸುವಂತಹ ವಾಹನ ಏನಾಗಿದೆ ಇಲ್ಲಿ ನೋಡಿ. 1 ಚಕ್ರ ಇಸ್ ಈಕ್ವಲ್ ಟು ಅಂದ್ರೆ 1 ಗಾಲಿಗೆ 5 ಮಕ್ಕಳು. 1 2 3 4 4 5 20. ಹೌದಲ್ವಾ? ಇದು 10, ಇದು 15, ಇದು 3 4 5 5 5 25. 1 2 3 4 5 6 6 5 30. ಓಕೆ, ಇವಾಗ ನಾವು ನೋಡ್ತಾ ಹೋಗೋಣ. ಹೆಚ್ಚು ಮಕ್ಕಳು ಬಳಸುವಂತಹ ವಾಹನ ಯಾವುದು? ಇಲ್ಲಿ 30 ಮಕ್ಕಳು. ಸೊ ಬಸ್ಸು ಇಸ್ ದ ರೈಟ್ ಆನ್ಸರ್. ಓಕೆ, ಅತಿ ಕಡಿಮೆ ಮಕ್ಕಳು ಬಳಸುವಂತಹ ವಾಹನ ಯಾವುದು? ಅತಿ ಕಡಿಮೆ ಯಾವ್ದಿದೆ ಇಲ್ಲಿ? ಅತಿ ಕಡಿಮೆ ಇದು 20. ಸೊ 10 ಅನ್ನುವಂಥದ್ದು ಅತಿ ಕಡಿಮೆ. ಸೊ ಅತಿ ಕಡಿಮೆ ಸ್ಕೂಟರ್. ಓಕೆ, ಸ್ಕೂಟರ್. ಇದು ಬಸ್. ಇನ್ನು ನಡೆದು ಬರುವ ಮಕ್ಕಳ ಸಂಖ್ಯೆ. ಓಕೆ, ನಡೆದು ಬರುವವರು ಎಷ್ಟಿದ್ದಾರೆ? 1 2 3 4 4 5 20. 20 ಮಕ್ಕಳು ನಡ್ಕೊಂಡು ಬರ್ತಾರೆ. ಓಕೆ, ನಡ್ಕೊಂಡು ಬರುವಂತಹ ಮಕ್ಕಳ ಸಂಖ್ಯೆ 20. ಸ್ಕೂಟರಿನಲ್ಲಿ ಬರುವ ಮಕ್ಕಳಿಗಿಂತ ಆಟೋದಲ್ಲಿ ಬರುವ ಮಕ್ಕಳು ಎಷ್ಟು ಹೆಚ್ಚು? ನೋಡಿ, ಸ್ಕೂಟರ್ಗಿಂತ ನೋಡಿ ಇಲ್ಲಿ ಇದು ಸ್ಕೂಟರ್. ಸ್ಕೂಟರ್ ನಲ್ಲಿ ಬರುವ ಮಕ್ಕಳಿಗಿಂತ ಆಟೋದಲ್ಲಿ ಬರುವ ಮಕ್ಕಳು ಎಷ್ಟು ಹೆಚ್ಚ ಅಂತ ಕೇಳಿದ್ದಾರೆ. ಸ್ಕೂಟರ್ 2, ಆಟೋ 2. ಇನ್ನು ಎಷ್ಟು ಹೆಚ್ಚು? 15 ಜನ ಹೆಚ್ಚು. ಹೌದಲ್ವಾ? ನೋಡಿ, ಇಲ್ಲಿ 10, ಇಲ್ಲೂ 10, ಇಲ್ಲಿ ಏನು 15 ಎಕ್ಸ್ಟ್ರಾ. ಸೊ 25 ಮೈನಸ್ 10 ಏನು 15. ಸೊ ಇಲ್ಲೇನು 15 ಇಸ್ ದ ರೈಟ್ ಆನ್ಸರ್. ಸೊ ಓಕೆ, ಇನ್ನು ನಾವು ಮುಂದಿನ ಒಂದು ವಿಡಿಯೋಸ್ ಅಲ್ಲಿ ಮತ್ತೆ ಇನ್ನಷ್ಟು ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ 6ನೇ ತರಗತಿಗೆ ಸಂಬಂಧಿಸಿದಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.